ಇಂಗ್ಲೆಂಡ್ ವಿರುದ್ಧ 4ನೇ ಟೆಸ್ಟ್ ಮ್ಯಾಚ್ ಯಾವ T20ಗೂ ಅಲ್ಲ, ಯಾವ 50-50 ಮ್ಯಾಚಸ್ಗೂ ಕಡಿಮೆ ಏನಿದ್ದಿಲ್ಲ. ಟೆಸ್ಟ್ ಮ್ಯಾಚ್ನ ನಿಜವಾಗ್ಲೂ ಕೂಡ ಒಂದೊಂದು ಸೆಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಮತ್ತು ಎಷ್ಟು ಎಂಜಾಯ್ಮೆಂಟ್ ಇತ್ತು ಮತ್ತು ಎಷ್ಟು ಫ್ರಸ್ಟ್ರೇಷನ್ ಇತ್ತು ಆಟಗಾರರಲ್ಲಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಎಸ್ಪೆಷಲಿ ಇಂಗ್ಲೆಂಡಲ್ಲಿ ನಡೆದಂಥ 4ನೇ ಟೆಸ್ಟ್ ಮ್ಯಾಚ್, ಅದು ಕೂಡ 5ನೇ ದಿನ ಆದಂಥ ಇನ್ಸಿಡೆಂಟ್ ಇದೆಯಲ್ಲ, ಬಹುಶಃ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇಂಗ್ಲೆಂಡ್ನ ಬೌಲರ್ಗಳು ಕಳೆದ 2 ದಿನಗಳಿಂದ ಬೌಲಿಂಗ್ ಮಾಡಿ ಬಸವಳಿದು ಎಷ್ಟು ವಿಕೆಟ್ ತೆಗೆದುಕೊಂಡ್ರು ಅಂದರೆ 4 ವಿಕೆಟನ್ನು ಮಾತ್ರ ತೆಗೆದುಕೊಂಡ್ರು. ಸೊ ಇನ್ನೂ 6 ವಿಕೆಟನ್ನು ತೆಗಿಲಿಕ್ಕೆ ತುಂಬಾ ಈಸಿ ಅಂತ ಅಂದ್ಕೊಂಡಂಥ ಇಂಗ್ಲೆಂಡ್ ಬೌಲರ್ಗಳಿಗೆ ಆಗಲೇ ಇಲ್ಲ. ಸೊ ಆ ರೀತಿಯಾದಂಥ ಅಮೋಘ ಪ್ರದರ್ಶನ ಮಾಡಿದ್ರು. ಆದರೆ ಇನ್ನೇನು 2 ಗಂಟೆ ಇತ್ತು. ಆ 2 ಗಂಟೆ ಬಾಕಿ ಇರುವಂಥ ಸಂದರ್ಭದಲ್ಲಿ ಬೆನ್ ಸ್ಟೋಕ್, ಇಂಗ್ಲೆಂಡ್ನ ಕ್ಯಾಪ್ಟನ್, ಅವರು ಹ್ಯಾಂಡ್ ಶೇಕ್ ಮಾಡ್ಲಿಕ್ಕೆ ಬರ್ತಾರೆ ಇಂಡಿಯಾದ ಬ್ಯಾಟ್ಸ್ಮನ್ಗಳಿಗೆ. ಸೊ ಈ ಹ್ಯಾಂಡ್ ಶೇಕ್ ಮಾಡ್ಲಿಕ್ಕೆ ಬಂದಿರೋ ಉದ್ದೇಶ ಏನಂದರೆ, ಮ್ಯಾಚನ್ನು ನಾವು ಡ್ರಾ ಮಾಡ್ಕೋತೀವಿ, ಸಾಕು, ನಮಗೆ ಇನ್ನೇನು ಈ ರಿಸಲ್ಟ್ ಅಂತೂ ಬರೋದಿಲ್ಲ, ಇದು ಡ್ರಾ ಅಂತಾನೆ ಕನ್ಸಿಡರ್ ಆಗುತ್ತೆ, ಆ ಕಾರಣಕ್ಕಾಗಿ ನಾವು ಹ್ಯಾಂಡ್ ಶೇಕ್ ಮಾಡ್ಕೊಳ್ಳೋಣ, ಸೊ ಸಾಕು ಮ್ಯಾಚು ಡ್ರಾ ಅಂಥೇಳಿ ಆಫರನ್ನು ಇಂಡಿಯಾದ ಬ್ಯಾಟ್ಸ್ಮನ್ಗಳಿಗೆ ಕೊಡ್ತಾರೆ. ಆದರೆ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಆ ಸಂದರ್ಭದಲ್ಲಿ ಹೇಗಿದ್ರು ಅಂದರೆ, ನಿಮಗೆ ರವೀಂದ್ರ ಜಡೇಜಾ 90 ರನ್ನು, ವಾಷಿಂಗ್ಟನ್ ಸುಂದರ್ ತಮ್ಮ ಮೊದಲ ಸೆಂಚುರಿಯನ್ನು ಬಾರಿಸಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ರು 85 ರನ್. ನಿಮಗೆ ಮ್ಯಾಕ್ಸಿಮಮ್ 150ರಿಂದ 170 ಬಾಲ್ಗಳನ್ನು ಫೇಸ್ ಮಾಡಿ ತುಂಬ ಡಿಫೆನ್ಸ್ ಆಗಿ ಒಳ್ಳೆ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಕ್ಯಾಪ್ಟನ್ ಕೊಟ್ಟಂಥ ಆಫರ್ ಹ್ಯಾಂಡ್ ಶೇಕ್ ಮಾಡಲಿಕ್ಕೆ ಬಂದಾಗ, ಹ್ಯಾಂಡ್ ಶೇಕ್ ಮಾಡಲಿಕ್ಕೆ ಇಂಡಿಯಾದ ಬ್ಯಾಟ್ಸ್ಮನ್ಗಳು ತಯಾರಿದ್ದಿದ್ದಿಲ್ಲ. ಯಾಕಂದರೆ ನಿಜವಾಗ್ಲೂ ಒಂದು ಮೈಲ್ ಸ್ಟೋನ್ ಇದು, ಸೆಂಚುರಿ ಬರೋದು. ಅದರಲ್ಲೂ ಕೂಡ ನಿಮಗೆ ರವೀಂದ್ರ ಜಡೇಜಾ ಇದು 5ನೇದು 6ನೇ ಟೆಸ್ಟ್ ಸೆಂಚುರಿ ಮಾತ್ರ. ತುಂಬ ಅವರೇನು 10ರಿಂದ 20 ಟೆಸ್ಟ್ ಸೆಂಚುರಿಗಳನ್ನು ಮಾಡಿದ್ದಾರೆ ಅಂತ ಅಲ್ಲ, ದಿ ಬೆಸ್ಟ್ ಆಲ್ರೌಂಡರ್ ಹೌದು, ಆದರೆ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಂಥ ಅವಕಾಶಗಳೆಷ್ಟು ಭಾಳ ಕಡಿಮೆ ಇದ್ವು. ಸೊ ಈ ಸಂದರ್ಭದಲ್ಲಿ 4ನೇ ಟೆಸ್ಟ್ ಮ್ಯಾಚ್ ಡ್ರಾ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಪಟ್ಟರಲ್ಲ, ತುಂಬಾ ಅದ್ಭುತವಾದಂಥ ಪ್ರದರ್ಶನ. ಆ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು ನಡ್ಕೊಂಡ ರೀತಿ, ಬಿಹೇವ್ ಮಾಡಿದಂಥ ರೀತಿ, ಅದರಲ್ಲೂ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಇಂಗ್ಲೆಂಡ್ ಕ್ಯಾಪ್ಟನ್, ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೆಸರುವಾಸಿ ಆಗಿರುವಂಥ ಬೆನ್ ಸ್ಟೋಕ್ ನಡೆದುಕೊಂಡ ರೀತಿ ಬಗ್ಗೆ ಆಂಗ್ಲದ ಬ್ಯಾಟ್ಸ್ಮನ್ಗಳೇ, ನಿಮಗೆ ದಿಗ್ಗಜರೇ ಕಾಮೆಂಟ್ ಮಾಡ್ತಾ ಇದ್ದಾರೆ. ಕೆಲವರು ಸಪೋರ್ಟ್ ಮಾಡಿದರೆ, ಕೆಲವರು ಇಲ್ಲ, ಈ ರೀತಿ ಮಾಡಿದ್ದು ಸರಿಯಲ್ಲ, ಸ್ಪೋರ್ಟ್ಸ್ಮನ್ಶಿಪ್ಗೆ ಇದು ತಕ್ಕನಾದ ರೀತಿಯಾಗಿ ನಡೆದುಕೊಂಡಿಲ್ಲ ಅನ್ನುವಂಥ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಗೌತಮ್ ಗಂಭೀರ್ಗೆ ಈ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ, ಸರ್ ಡ್ರಾಗೆ ಆಫರ್ ಮಾಡಿದ್ರು ಕೂಡ ಯಾಕೆ ನಿಮ್ಮ ಬ್ಯಾಟ್ಸ್ಮನ್ಗಳು ಇಷ್ಟಪಡಲಿಲ್ಲ, ಅವರೆಲ್ಲ ಪರ್ಸನಲ್ ಮೈಲ್ ಸ್ಟೋನ್ಗಳಿಗಾಗಿ ಕಾಯ್ತಾ ಇದ್ರ, ವಾಷಿಂಗ್ಟನ್ ಸುಂದರ್ ಮೊದಲ ಸೆಂಚುರಿ ಬಾರಿಸಬೇಕು, ನಿಮಗೆ ರವೀಂದ್ರ ಜಡೇಜಾ 6ನೇ ಸೆಂಚುರಿ ಬಾರಿಸಬೇಕು ಅನ್ನೋ ಪರ್ಸನಲ್ ಮೈಲ್ ಸ್ಟೋನ್ಗೆ ಕಾದಿದ್ರ ಅಂಥೇಳಿ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು, ಬೌಲರ್ಗಳು ಮತ್ತು ಇಂಗ್ಲೆಂಡ್ನ ಆಟಗಾರರೆಲ್ಲರೂ ಕೂಡ ಕಾಮೆಂಟನ್ನು ಮಾಡಿದ್ದಾರೆ. ಸೊ ಈ ಕಾಮೆಂಟ್ಗೆ ಪ್ರತಿಕ್ರಿಯೆ ನೀಡಿದಂಥ ಗೌತಮ್ ಗಂಭೀರ್, ಯಾಕೆ ಆಗಬಾರ್ದು, ನಿಮಗೆ ಡ್ರಾ ಮಾಡಲಿಕ್ಕೆ ಆಫರ್ ಮಾಡಿದಂಥ ಸಂದರ್ಭ ಇತ್ತಲ್ಲ, ಅದು ರವೀಂದ್ರ ಜಡೇಜಾ 90 ರನ್ನು, ವಾಷಿಂಗ್ಟನ್ ಸುಂದರ್ 85. ಸೊ ಸೆಂಚುರಿ ಮಾಡಲಿಕ್ಕೆ ಅವರು ನಿಜವಾಗ್ಲೂ ಕೂಡ ಅದಕ್ಕೆ ಅವರು ಅರ್ಹರಿದ್ರು ಅವರು. ಸೊ ಅಂಥ ಬ್ಯಾಟ್ಸ್ಮನ್ಗಳು ಇಬ್ಬರು ಕೂಡ ಸೆಂಚುರಿ ಯಾಕೆ ಮಾಡಬಾರ್ದು, ಆಫರ್ನ ಯಾಕೆ ಇಮಿಡಿಯೇಟಾಗಿ ರಿಸೀವ್ ಮಾಡ್ಕೋಬೇಕು, 100 ಆದಮೇಲೆ ಇವರು ಆಫರ್ ಮಾಡ್ಬೋದಾಗಿತ್ತಲ್ಲ, ಡ್ರಾ ಆಯಿತು, ನಿಮ್ಮ ಟೆಸ್ಟ್ ಸೆಂಚುರಿನೂ ಆಯಿತು, ಸೊ ಡ್ರಾ ಮಾಡ್ಕೊಳ್ಳೋಣ ಅಂತೇಳಿ ಅವಾಗ ಕೇಳ್ಬೋದಾಗಿತ್ತಲ್ಲ, ಅದು ನಿಜವಾದ ಸ್ಪೋರ್ಟ್ಸ್ಮನ್ಶಿಪ್ ಆಗಬೇಕಾಗ್ತಿತ್ತು. ಬಟ್ ಈ ರೀತಿ ಕೇಳಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆನೂ ಕೂಡ ಗೌತಮ್ ಗಂಭೀರ್ ಹೇಳಿದ್ದಾರೆ. ಆ ಮೂಲಕ ಇಬ್ಬರು ಬ್ಯಾಟ್ಸ್ಮನ್ಗಳು, ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಅವ್ರನ್ನ ಸಮರ್ಥಿಸಿಕೊಳ್ಳುವಂಥ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಬಟ್ ಇದಕ್ಕೆ ಸಾಕಷ್ಟು ಕ್ರಿಕೆಟ್ನ ದಿಗ್ಗಜರೆಲ್ಲರೂ ಕೂಡ ಕಾಮೆಂಟ್ ಮಾಡಿರೋದು ಏನಂದರೆ, ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ನಡ್ಕೊಂಡ ರೀತಿ, ಇಂಗ್ಲೆಂಡ್ನ ಬೆನ್ ಸ್ಟೋಕ್ ನಡ್ಕೊಂಡಂಥ ರೀತಿ, ಇಂಗ್ಲೆಂಡ್ನ ಬಾಲರ್ಸ್ಗಳು ನಡ್ಕೊಂಡ ರೀತಿ ನಿಜವಾಗ್ಲೂ ಕೂಡ ಸರಿ ಇಲ್ಲ. ಕೊನೆಗೆ 90 ರನ್ ಆದಮೇಲೆ ನಿಮಗೆ ದಿ ಬೆಸ್ಟ್ ಬೌಲರ್ಗಳಾದಂಥ ಆರ್ಚರಿಂದ ಆಡಿಸ್ಲಿಲ್ಲ, ಬೇರೆ ಬಾಲರ್ಸಿಂದ ಆಡಿಸ್ಲಿಲ್ಲ, ನಿಮಗೆ ರೂಟಿಂದ ಬಾಲಿಂಗನ್ನು ಮಾಡಿಸುವಂಥ ಕಾರ್ಯ ಮಾಡಿದ್ರು. ನೀವು ಸೆಂಚುರಿ ಬೇಕಾದರೆ ಇವ್ರ ಬಾಲಿಂಗಲ್ಲೇ ನೀವು ಹೊಡೀರಿ ಅಂಥೇಳಿ, ಅಂದರೆ ತುಂಬ ಎಂಬರಾಸ್ ಆಗಿಬಿಟ್ಟಿದೆ. ಕಳೆದ 4 ಮ್ಯಾಚ್ ನೋಡಿದ್ರು ನಿಜವಾಗ್ಲೂ ಕೂಡ ತುಂಬ ಈಸಿಯಾಗಿ ಇಂಗ್ಲೆಂಡ್ ಗೆಲ್ಲುವಂಥ ಕಾರ್ಯ ಆಗಲಿಲ್ಲ. ಟಫ್ ಫೈಟ್ ಅಫ್ಕೋರ್ಸ್ ಇದ್ದೇ ಇತ್ತು. ಯಂಗ್ ಟೀಮ್ ಏನು ಮಾಡುತ್ತೆ, ಕೊಹ್ಲಿ ಇದ್ದಿದ್ದಿಲ್ಲ, ರೋಹಿತ್ ಶರ್ಮಾ ಇಲ್ಲ, ಎಂತೆಂಥ ದಿಗ್ಗಜರಿಲ್ಲ, ನಿಮಗೆ MS ಧೋನಿ ಹಿಂದೆನೂ ಇಲ್ಲ. ಸೊ ಇಂಥ ದಿಗ್ಗಜ ಬ್ಯಾಟ್ಸ್ಮನ್ಗಳೇ ಇಲ್ಲ. ಆದರೆ ಅದು ಕ್ಯಾಪ್ಟನ್ಸಿ ಹೊಸದಾಗಿ ಶುಭ್ಮನ್ ಗಿಲ್ ಕೊಟ್ಟಿರೋದು. ಸೊ ಇಬ್ಬರು ಅನುಭವಿ ಬ್ಯಾಟ್ಸ್ಮನ್ಗಳು ಇದ್ದಿದ್ದು ಯಾರು ಅಂದರೆ, ಒಂದು KL ರಾಹುಲ್, 2ನೇದು ರವೀಂದ್ರ ಜಡೇಜಾ, ಇಷ್ಟು ಬಿಟ್ಟರೆ ಬೂಮ್ರಾ. ಸೊ ಇಷ್ಟು ಬಿಟ್ಟರೆ ಇನ್ನುಳಿದರೆಲ್ಲರೂ ಕೂಡ
ಯಂಗ್ ಟೀಮೇ ಇರೋದು. ಸೊ ಈ ಯಂಗ್ ಟೀಮ್ ಏನು ಮಾಡುತ್ತೆ ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಸಾಕಷ್ಟು ಜನ ಇಲ್ಲ ಇದು ಇಂಗ್ಲೆಂಡ್ ವಿರುದ್ಧ ಸುಲಭ ಅಲ್ಲ, ಸೋತ್ ಬರ್ತಾರೆ ಅಂತೇಳಿ. ಬಟ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಶುಭ್ಮನ್ ಗಿಲ್ ಅದ್ಭುತವಾಗಿ ಆಡಿದ್ರು. 4ನೇ ಮ್ಯಾಚಲ್ಲಿ ನಿಮಗೆ 3 ಟೆಸ್ಟ್ ಸೆಂಚುರಿಗಳು ಬಂದಿರೋದು. ಒಂದು ಆ್ಯಕ್ಚುಲಿ 4 ಬರಬೇಕಾಯಿತು. ರಾಹುಲ್ ನಿಜವಾಗ್ಲೂ ಕೂಡ ಅವರು ಅರ್ಹರಿದ್ದರು 100 ರನ್ಗೆ. ಬಟ್ ಅದ್ಭುತವಾದಂಥ ಬಾಲಿಂಗ್ಗೆ LBW ಆಗಬೇಕಾಯಿತು. KL ರಾಹುಲ್ 90 ರನ್ಗೆ ಔಟ್ ಆದರು. ಇನ್ನುಳಿದಂತೆ ಶುಭ್ಮನ್ ಗಿಲ್ 100 ಸೆಂಚುರಿ, ಅದಾದಮೇಲೆ ಇಬ್ಬರು ಕೂಡ ಸೆಂಚುರಿಯನ್ನು ಮಾಡಿದ್ದಾರೆ. ಬಟ್ ಆಂಗ್ಲರ ನಡವಳಿಕೆ ಇದೆಯಲ್ಲ, ಎಂತೆಂಥ ಲೂಸ್ ಬಾಲ್ ಬ್ರೂಕಿಗೆ ಬಾಲಿಂಗ್ ಕೊಡ್ತಾರೆ. ನಿಮ್ಮ ನಿಜವಾಗ್ಲೂ ಕೂಡ ಕೆಪಾಸಿಟಿ ಇದ್ದರೆ ವಿಕೆಟನ್ನು ತೆಗಿರಿ. ನಿಮ್ಮ ಆಫರನ್ನು ನಾವು ಆಮೇಲೆ ಬೇಕಾದರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ 100 ಆದಮೇಲೆ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇತ್ತು. ಬಟ್ ಇಬ್ಬರು 100 ಆದಮೇಲೆ ಕೊನೆಗೂ ಕೂಡ ಹ್ಯಾಂಡ್ ಶೇಕ್ ಮಾಡಲಿಕ್ಕೆ ಬೆನ್ ಸ್ಟೋಕ್ ಮುಂದಾಗಲಿಲ್ಲ. ಇದು ನಿಜವಾಗ್ಲೂ ಕೂಡ ಸ್ಪೋರ್ಟ್ಸ್ಮನ್ಶಿಪ್ ಅಲ್ವೇ ಅಲ್ಲ. ಇಂಗ್ಲೆಂಡ್ನ ಬಾಲರ್ಸ್ಗಳು ಫ್ರಸ್ಟ್ರೇಷನ್ ಏನು ಎತ್ತ ಅಂಥೇಳಿ ಗೊತ್ತಾಗ್ತದೆ. ಬಟ್ ಇದಕ್ಕೆ ಬೆನ್ ಸ್ಟೋಕ್ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಏನು ಅಂತಂದರೆ, ಕಳೆದ 3 ದಿನದಿಂದನೂ ಕೂಡ ನಾವು ಬಾಲಿಂಗ್ ಮಾಡ್ತಾನೆ ಬಂದಿದ್ದೀವಿ. ಯಾಕಂದರೆ ಇಂಗ್ಲೆಂಡ್ ಇನ್ನೊಂದು ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಬೇಕಾಗಿತ್ತು. ಬಟ್ ಇಂಡಿಯಾದ ಬ್ಯಾಟ್ಸ್ಮನ್ಗಳೇ 2 ಇನ್ನಿಂಗ್ಸನ್ನು ಆಡಿದ್ದು. ಮೊದಲ ಇನ್ನಿಂಗ್ಸಲ್ಲೇ ಬೃಹತ್ ಮೊತ್ತವನ್ನು ಪೇರಿಸಿದ್ರು ಇಂಗ್ಲೆಂಡ್ 660 ಸಮಥಿಂಗ್. ಸೊ ಅದಷ್ಟನ್ನು ನೀವು ಮಾಡೋಕ್ಕಾಗೋದಿಲ್ಲ. 300 ರನ್ನೇ ನಿಮಗೆ ಫಾಲೋ ಆನ್ ಇದೆ. ಅದನ್ನು ತಪ್ಪಿಸ್ಕೊಂಡು ನೀವು ಚೇಸ್ ಮಾಡಿ ಇನ್ನಷ್ಟು ರನ್ಗಳನ್ನ ಕೊಟ್ಟು ನೀವು ಅವಕಾಶ ಕೊಡ್ತೀರ, ಆ ರೀತಿಯಾದಂಥ ಸಿಚುವೇಶನ್ನೇ ಬರೋದಿಲ್ಲ. ಈ ಮ್ಯಾಚ್ ಕೂಡ ಗೆಲ್ತೀವಿ ಅನ್ನುವಂಥ ಓವರ್ ಕಾನ್ಫಿಡೆಂಟಲ್ಲಿತ್ತು. ಬಟ್ 2ನೇ ಇನ್ನಿಂಗ್ಸಲ್ಲಿ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ, ಅದರಲ್ಲೂ ಕೂಡ ಆಲ್ರೌಂಡರ್ ಆಡಿದಂಥ ರೀತಿ ಇದೆಯಲ್ಲ, ಇಬ್ಬರು ಕೂಡ ಸೆಂಚುರಿ ಮಾಡೋದು ಸುಲಭದ ಮಾತಲ್ಲ. ಫಸ್ಟ್ ಸೆಂಚುರಿ ವಾಷಿಂಗ್ಟನ್ ಸುಂದರಿಂದ ಬಂದಿದೆ. ಇನ್ನು ರವೀಂದ್ರ ಜಡೇಜಾ ತುಂಬ ವರ್ಷಗಳ ನಂತರ ಒಂದು ಸೆಂಚುರಿಯನ್ನು ಬಾರಿಸಿದ್ದಾರೆ. ಆ ಮೂಲಕ ಇಂಗ್ಲೆಂಡ್ ತಂಡದ ಸದಸ್ಯರೆಲ್ಲರೂ ಕೂಡ ಶಾಕ್ ಆಗಿದೆ ಖಂಡಿತವಾಗೂ. ಮತ್ತು ಫ್ಲಾಟ್ ಪಿಚ್ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಕಾಮೆಂಟ್ಗಳು ಬರ್ತಾ ಇದೆ. ಬಟ್ ಆದರೆ ಇನ್ನೊಂದು ಕಾಮೆಂಟ್ ಮಾಡಿದ್ದು ಭಾಳ ಬೇಸರ ತರಿಸ್ತು. ಇಲ್ಲಿವರೆಗೂ ನೀವು ಸೆಂಚುರಿ ಈ ಹಿಂದಿನ 3 ಮ್ಯಾಚಲ್ಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಆವಾಗ ನೀವು ಸೆಂಚುರಿ ಬಾರಿಸ್ಬೋದಾಗಿತ್ತಲ್ಲ, ಇದೇ ಮ್ಯಾಚ್ ಬೇಕಾಗಿತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಕಾಮೆಂಟ್ಗಳು ಒಬ್ಬ ಸ್ಪೋರ್ಟ್ಸ್ಮನ್ ಪರ್ಸನ್ನಿಂದ, ಒಬ್ಬ ಕ್ರಿಕೆಟರ್ನಿಂದ ಬರಬಾರ್ದು. ಈ ರೀತಿಯಾಗಿ ಮೈಂಡ್ ಗೇಮ್ಗಳನ್ನು ಆಡುವಂಥ ಕೆಲಸವನ್ನು ಹಿಂದೆ ಆಸ್ಟ್ರೇಲಿಯಾನು ಕೂಡ ತಂಡದ ಸದಸ್ಯರು ಮಾಡಿದ್ದಾರೆ. ಪಾಕಿಸ್ತಾನದವರಂತೂ ಆ ಕೆಲಸಗಳನ್ನು ಪ್ರತಿನಿತ್ಯನೂ ಕೂಡ ಪ್ರತಿ ಮ್ಯಾಚಲ್ಲೂ ಕೂಡ ಮಾಡ್ತಾ ಇದ್ರು. ಆದರೆ ಇಂಗ್ಲೆಂಡ್ ವಿರುದ್ಧನೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ನ ಬಂದಿದೆ. ಬಟ್ ಅವರಿಗೆ ಅರಿಕೊಳ್ಳೋಕ್ಕಾಗದೇ ಇರೋದೇನು ಅಂತಂದರೆ, ಇಂಗ್ಲೆಂಡ್ ವಿರುದ್ಧ ಆಡಿದಂಥ ರೀತಿ, ಅದು 3ನೇ ಮ್ಯಾಚ್ ಇನ್ನೇನು ಗೆದ್ದೇ ಬಿಡ್ತೀವಿ ಅಂತೇಳಿ. ಯಾಕಂದ್ರೆ ರವೀಂದ್ರ ಜಡೇಜಾನು ಕೂಡ ಅದೇ ರೀತಿಯಾಗಿ ಏಕಮೇವಾದಿತ್ಯ ರೀತಿಯಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ರು. ಬಟ್ ಬಾಲರ್ಸ್ಗಳಿಗೆ ಹೆಚ್ಚು ಬ್ಯಾಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋ ಕಾರಣಕ್ಕಾಗಿ 3ನೇ ಮ್ಯಾಚ್ ಸೋಲ್ಬೇಕಾಯಿತು. ಸೊ 4ನೇ ಮ್ಯಾಚ್ ಸೋತೇ ಬಿಟ್ವಿ ಅಂತ ಅಂದ್ಕೊಂಡ್ವಿ, ಬಟ್ ಗೆದ್ದಿಲ್ಲ. ಆದರೆ ಡ್ರಾ ಆಗಿದೆ. ಈ ಮೂಲಕ ಏನು 5 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ಇಂಗ್ಲೆಂಡ್ ಗೆದ್ದಿದೆ, 1 ಮ್ಯಾಚ್ ಇಂಡಿಯಾ ಗೆದ್ದಿರೋದು. ಸೊ 1 ಡ್ರಾ ಆಗಿದೆ. ನೆಕ್ಸ್ಟ್ ಮ್ಯಾಚು ಇಂಡಿಯಾ ಗೆಲ್ಲಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ತಯಾರಿಗಳು ಆಗ್ತಾ ಇದ್ದಾವೆ. ಬಟ್ ಈ ಲಾಸ್ಟ್ 2 ಅವರ್ಸ್ ಮುಂಚಿತವಾಗಿ ನಡೆದಂಥ ಪ್ರಹಸನ ಇದೆಯಲ್ಲ, ಇದೇ ಅತಿ ಹೆಚ್ಚು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರೋದು. ಇಂಗ್ಲೆಂಡ್ನ ಬಾಲರ್ಸ್ಗಳು ನಿಜವಾಗ್ಲೂ ಕೂಡ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಅದರ ಇಂಪ್ಯಾಕ್ಟ್ 5ನೇ ಮ್ಯಾಚಲ್ಲೂ ಕೂಡ ಆಗುತ್ತೆ. ಸೊ ಅದಕ್ಕೆ ಇಂಗ್ಲೆಂಡ್ ಬಾಲರ್ಸ್ಗಳಿಗೆ ಹೇಗೆ ತಕ್ಕನಾದಂಥ ಉತ್ತರವನ್ನು ಕೊಡಬೇಕು ಅನ್ನೋದು ಇಂಡಿಯಾದ ಬ್ಯಾಟ್ಸ್ಮನ್ಗಳು ಕೂಡ ಪ್ರಿಪೇರ್ ಆಗಬೇಕಾಗಿದೆ. 5ನೇ ಮ್ಯಾಚ್ ಗೆಲ್ಲಬೇಕಾಗಿದೆ. ಆ ಮೂಲಕ ಸರಣಿ ಸಮಬಲ ಮಾಡಿಕೊಂಡು ಇಂಡಿಯಾ ಹೇಗೆ ಆಲ್ರೌಂಡ್ ಪ್ರದರ್ಶನ ಮಾಡ್ತಾ ಇದೆ ಅನ್ನೋದನ್ನು ಸಾಬೀತುಪಡಿಸಬೇಕು. ಈ ರೀತಿಯಾದಂಥ ಕಾಮೆಂಟ್ಗಳು ನಿಜವಾಗ್ಲೂ ಕೂಡ ಒಬ್ಬ ಸ್ಪೋರ್ಟ್ಸ್ಮನ್ ಶಿಪ್ಪಲ್ಲಿ 100 ಹೊಡೆದಾದ್ಮೇಲೆ ಗ್ರೀಟ್ ಮಾಡುವಂಥ ಕೆಲಸವನ್ನು, ವಿಶ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಹ್ಯಾಂಡ್ ಶೇಕ್ ಮಾಡೋಕ್ಕೂ ಕೂಡ ಮುಂದಾಗೋದಿಲ್ಲ ಅನ್ನೋದಾದರೆ ನಿಜವಾಗ್ಲಲ್ಲ. ಬಟ್ ಅದೇ 4ನೇ ಮ್ಯಾಚಲ್ಲಿ 3ನೇ ಮ್ಯಾಚಲ್ಲಿ ಆದಂಥ ರೀತಿ ಇದೆಯಲ್ಲ, ಬೆನ್ ಸ್ಟೋಕ್ ರವೀಂದ್ರ ಜಡೇಜಾನ ಅಪ್ಕೊಳ್ತಾರೆ. ಅದು ನಿಜವಾದ ಸ್ಪೋರ್ಟ್ಸ್ಮನ್ಶಿಪ್. ಆ ರೀತಿಯಾದಂಥ ಸ್ಪೋರ್ಟ್ಸ್ಮನ್ಶಿಪ್ 4ನೇ ಮ್ಯಾಚಲ್ಲಿ ಕಾಣಲಿಲ್ಲ. ಅವ್ರ ಫ್ರಸ್ಟ್ರೇಷನ್ ಇರೋದು ನಿಜವಾಗ್ಲೂ ಓಪನ್ ಆಗಿ ಕಾಣ್ತಾ ಇತ್ತು. ಆ ಮೈಲ್ ಸ್ಟೋನನ್ನು ಇವರು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ. ಇಬ್ಬರು ಆಲ್ರೌಂಡರ್ಗಳು 100 ಹೊಡೆದ್ಬಿಟ್ರಲ್ಲ ಅನ್ನುವಂಥದ್ದನ್ನು ಅರಿಸ್ಕೊಳ್ಳಿಕ್ಕೆ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಅದಕ್ಕೆ ರೆಡಿಯಾಗಿದ್ದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಪ್ರಾಸನ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಈ ರೀತಿಯಾದಂಥ ಇನ್ಸಿಡೆಂಟ್ಗಳು ಆಗಬಾರ್ದು. ಬಟ್ ಈ ರೀತಿ ಏನಾದರೂ ಇನ್ಸಿಡೆಂಟ್ ಆಯಿತು ಅಂದರೆ ನಿಮಗೆ ಬಹಳ ವರ್ಷಗಳ ಕಾಲ ನೆನಪಲ್ಲಿ ಉಳಿಯುತ್ತೆ. ಬೆನ್ ಸ್ಟೋಕ್ ಅಂತ ಅದ್ಭುತವಾದಂಥ ಆಲ್ರೌಂಡರ್ ಒಬ್ಬ ಕ್ಯಾಪ್ಟನ್ ಆಗಿ ಹೀಗೆ ನಡ್ಕೊಳ್ಳೋದು ಅಂಥೇಳಿ
ಪ್ರತಿಯೊಬ್ಬರು ಅವರ ತಂಡದ ಸದಸ್ಯರೇ, ನಿಮಗೆ ಸದಸ್ಯರಂದರೆ ನಿಮಗೆ ಮಾಜಿ ಪ್ಲೇಯರ್ಸ್ಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಸೊ 4ನೇ ಮ್ಯಾಚ್ 5ನೇ ಮ್ಯಾಚ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂಥ ಹೋಪ್ ಇದೆ. ಇಂಗ್ಲೆಂಡ್ ಕೂಡ ಸರಿಯಾದ ಫೈಟ್ ಕೊಡಲಿ, ತಪ್ಪೇನಿಲ್ಲ. ಅದೇನಿದ್ರು ಕೂಡ ಕ್ರಿಕೆಟ್ ಅಂಗಳದಲ್ಲೇ ಇರಬೇಕು. ಬಟ್ ಈ ರೀತಿಯಾಗಿ ನೀವು ಬ್ಯಾಟ್ ಮಾಡದೆ ಬಾಲ್ ಮಾಡದೆ ಈ ರೀತಿಯಾಗಿ ಕಾಮೆಂಟ್ಗಳನ್ನು ಮಾಡೋದು, ಬಿಹೇವ್ ಮಾಡೋದು ನಿಮ್ಮ ಸ್ಪೋರ್ಟ್ಸ್ಮನ್ಶಿಪ್ ಏನು ಅನ್ನೋದು ತೋರಿಸುತ್ತೆ. ನೀವು ಯಾವ ಲೆವೆಲ್ಗಿದ್ದೀರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಂಡಿಯಾದ ಬ್ಯಾಟ್ಸ್ಮನ್ಗಳು ನಡ್ಕೊಂಡ ರೀತಿ ಇದೆಯಲ್ಲ, ಪರ್ಫೆಕ್ಟ್ಲಿ ರೈಟ್, ತಪ್ಪೇನಿದೆ, ದೇ ಡಿಸರ್ವ್ 100. ಅದನ್ನು ಕಾರ್ಯವನ್ನು ಮಾಡಿದ್ದಾರೆ. ಅದನ್ನು ಒಬ್ಬ ಬ್ರೂಕ್ ಅನ್ನುವಂಥ ಬ್ಯಾಟ್ಸ್ಮನ್ ಬೌಲರ್ಗೆ ನೀವು ಕೊಟ್ಟು ಈಸಿ ಬಾಲ್ಗಳನ್ನು ಹಾಕಿ ನೀವು 100 ಮಾಡಿ ಅಂಥೇಳಿ ಲಾಸ್ಟ್ 10 ರನ್ ಇರುವಂಥ ಸಂದರ್ಭದಲ್ಲಿ ಮಾಡಿಕೊಂಡ ರೀತಿ ಇದೆಯಲ್ಲ, ಅದು ಒಳ್ಳೆ ರೀತಿ ಏನಲ್ಲ, ಅದು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.